ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಅವರ ನಿವಾಸದ ಕಚೇರಿಯಲ್ಲಿ ಬಿಜೆಪಿ ಮುಖಂಡರ ಸಭೆ ನಡೆಸಿ ನಂತರ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಪೆ ಟು ಮೊಳಕಾಲ್ಮೂರು ರಸ್ತೆ ಅಗಲೀಕರಣ ಆಗುತ್ತೆ, ಆದರೆ ಸಾರ್ವಜನಿಕರಲ್ಲಿ ಬಹಳ ಗೊಂದಲ ಇದೆ. ನಿರ್ದಿಷ್ಟವಾದ ಗುರುತನ್ನು ಮಾಡಿ ಕೆಲಸ ಮಾಡಬೇಕು. ಕೆಲವೆಡೆ 35 ಅಡಿ, 40 ಅಡಿ, 50 ಅಡಿ ಅಂತ ಹೇಳುತ್ತಿದ್ದಾರೆ. ಶಾಸಕರು ಕಟ್ಟಡಗಳ ಆಸ್ತಿ ನಷ್ಟ ಆದವರಿಗೆ ಪರಿಹಾರ ನೀಡಬೇಕು. ಪಟ್ಟಣ ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಆದರೆ ಕಾಮಗಾರಿಗಳು ಚೆನ್ನಾಗಿರಬೇಕು, ಗುಣಮಟ್ಟದಿಂದ ಕೂಡಿರಬೇಕು ಎಂದು ಹೇಳಿದರು. ಕಟ್ಟಡ ಪ್ರೋತ್ಸಾಹ ಹೆಜ್ಜೆ ಹಾಕಿ ಈಗ ರಸ್ತೆ ಅಗಲೀಕರಣಕ್ಕೆ ಪ್ರಾರಂಭ ಮಾಡಿದ್ದಾರೆ. ಫೋಟೋಗಳು ಬಹಳ ಸಂತೋಷ. ಹಿಂದೆ ನಾವಿದ್ದಾಗಲೇ ಸರ್ಕಾರದ ಅನುಮತಿ ಪಡೆದು ನಾವು ಟೆಂಡರ್ನ ಅವತ್ತೇ ಕರೆದಿದ್ವಿ. ಕಾರಣಾಂತರದಿಂದ ಚುನಾವಣೆಗಳು ಬಂದಿದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಇದಕ್ಕೆ ತಾವ್ಯಾರು ಪತ್ರಕರ್ತ ನೋಡ್ಬಿಟ್ಟು ಇದನ್ನ ಮಲ್ಪೆಯಿಂದ ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ 65 ಸರಪಳಿ ಕಿಲೋಮೀಟರ್ 102 ಇಂದ 60ರಿಂದ 306 ಕಿಲೋಮೀಟರ್ವರೆಗೂ ಆಯ್ದ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಟೆಂಡರ್ ಆಗಿತ್ತು. ಯಾಕಂದ್ರೆ ಅಂದಾಜು ಮೊತ್ತ 700 ಲಕ್ಷಗಳು, 7 ಕೋಟಿ ಅಭಿವೃದ್ಧಿಪಡಿಸುತ್ತಿರುವ ರಸ್ತೆಯ ಉದ್ದ 2 ಕಿಲೋಮೀಟರ್. ಇದು ನಾವು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಚುನಾವಣೆಗಳು ಬಂದ್ಬಿಟ್ಟು ಭಾಳ ಹತ್ತಿರದಲ್ಲಿ. ಆದ್ದರಿಂದ ನಾವು ಇದನ್ನ ಕೈಗೆ ಇಟ್ಕೊಳ್ಳಿಲ್ಲ. ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸ್ವಾಗತ ಬಯಸ್ತೇನೆ. ಇದನ್ನ ಕಾಮಗಾರಿಗೆ ಬೇಕಾಗಿತ್ತು. ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿಯಿಂದ ಹಾದು ಹೋಗ್ತಿರುವಂಥ ರಸ್ತೆ, ಇದು ಅಭಿವೃದ್ಧಿ ಆಗಬೇಕಾಗಿತ್ತು, ಮಾಡ್ತಾ ಇದ್ದಾರೆ. ಆದರೆ ಈ ರಸ್ತೆಯ ಕಾಮಗಾರಿ ಚೆನ್ನಾಗಾಗಲಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಸ್ವಾಗತ ಬಯಸಿದ್ದೀನಿ. ಇದಕ್ಕೆ ಮಾಡ್ತಿರುತ್ತೆ ಸ್ವಾಗತ ಮಾಡ್ತಿದ್ದೀನಿ. ಈ ರಸ್ತೆ ಕಾಮಗಾರಿ ಕಳಪೆ ಮಟ್ಟದ ರಾಜ್ಯದಲ್ಲಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಶಾಶ್ವತ ಉಳಿಯುವಂಥ ಕಾಮಗಾರಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಇದು ನಾನು ಮಾತಾಡ್ತಿರೋದಿಲ್ಲ, ತಮಗೂ ಚೆನ್ನಾಗಿ ಗೊತ್ತಿದೆ. ರಸ್ತೆಯಲ್ಲಿ ಆಗಿರ್ತಕ್ಕಂಥ ಜನಗಳು, ದಾರಿ ಹೋಗ್ತು, ಅಂಗಡಿಯಲ್ಲಿ ಇಟ್ಕೊಂತಕ್ಕಂಥ ವ್ಯವಸ್ಥೆ ಮಾತಾಡ್ತಿರೋದು. ಇದು ಸರಿಯಾಗಿ ಒಂದು ನಿರ್ದಿಷ್ಟವಾದ ಒಂದು ರಸ್ತೆ ಅಗಲೀಕರಣಕ್ಕೆ ಒಂದು ಗುರುತು ಮಾಡಿಲ್ಲ ಅಂತ ಹೇಳಿ ಕೆಲ ಕಡೆ 35 ಅಂತ ಹೇಳ್ತಿದ್ದಾರೆ, ಕೆಲ ಕಡೆ 45 ಅಂತ ಹೇಳ್ತಾರೆ, ಕೆಲ 69 ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಯಾವುದಾದ್ರೂ ನಿರ್ಧಾರ ಮಾಡಿ ನಿರ್ದಿಷ್ಟವಾಗಿ ಇಷ್ಟೇ ನಮ್ಮ ಇದರಲ್ಲಿ ಕೊಡತಕ್ಕಂಥದ್ದನ್ನು ಹೇಳಿದರೆ ತುಂಬ ಒಳ್ಳೆಯದು ಅಂತ ನಾನು ಅನ್ನಿಸ್ತದೆ. ಜೊತೆಗೆ ಈ ಕಾಮಗಾರಿಗೆ ರಸ್ತೆ ಅಗಲೀಕರಣಕ್ಕೆ ಮಾನ್ಯ ಶಾಸಕರು ಹೇಳಿಕೆ ಕೊಡೋದು ಪತ್ರಿಕೆಯಲ್ಲಿ ನೋಡಿದ್ದೆ ನಾನು. ಅಗಲೀಕರಣದಲ್ಲಿ ಯಾರಿಗಾದರೂ ಆಸ್ತಿ ನಷ್ಟ ಆದರೆ ಅದಕ್ಕೆ ಸರ್ಕಾರದಿಂದ ಭರಿಸ್ತೀವಿ ಅಂತ ಹೇಳಿ ಇದು ಮಾಡಿದರು. ಅದ್ರ ಬಗ್ಗೆನೂ ಯಾವುದೇ ಸಹಕಾರ ಇದು ಕೇಳಿಲ್ಲ. ಯಾಕಂದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ, ಈಗ ನಮ್ಮ ಹೊಡೆದಿದ್ದಾರೆ, ನಮ್ಗೆ ಏನು ಬರುತ್ತೆ ಏನು ಬರುತ್ತೆ ಅಂತ. ಅದಕ್ಕೆ ಇಲ್ಲಪ್ಪ, ನಾವು ಅಧಿಕಾರದಲ್ಲಿಲ್ಲ, ಸರ್ಕಾರದಲ್ಲಿ ಏನು ರೀತಿ ನಿಧಿಗಳು ಮಾಡ್ಕೊಂಡದ್ದು ನಮ್ಗೆ ಗೊತ್ತಿಲ್ಲ, ಅದನ್ನು ಶಾಸಕರ ಹತ್ರ ಕೇಳೋಣ ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಕೇಳೋಕೆ ಇಷ್ಟಪಡ್ತಾ ಇದ್ದೇನೆ. ರೈತರು ಒಳ್ಳೆಯ ಫಸಲುಗಳನ್ನು ಬೆಳೆದಿದ್ದಾರೆ, ಆದರೆ ನಮ್ಮ ಮೆಕ್ಕೆಜೋಳಕ್ಕೆ ಸರಿಯಾದ ಒಂದು ಬೆಲೆ ಸಿಗ್ತಾ ಇಲ್ಲ. ಇದು ಒಂದು ದಲ್ಲಾಳಿಗಳ ಮುಖಾಂತರ ಏನಾಗಿದ್ದು ಅಂದರೆ ಆ ದಲ್ಲಾಳಿಗಳು ದುಡ್ಡು ನೋಡಿತಾ ಇದ್ದಾರೆ. ಹಾಗಾಗ್ಬಿಟ್ಟು ನಮ್ಮ ರೈತರಿಗೆ ಪೂರ್ಣ ಪ್ರಮಾಣದ ಸರ್ಕಾರ ನಿಗದಿ ಮಾಡಿದ ಹಣ ಅದು ಸಿಗ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ನಮ್ಮ ಜಿಲ್ಲಾ ಮಂತ್ರಿಗಳ ಗಮನ ತರ್ತೇನೆ. ಶ್ರೀಯುತ ಮಲ್ಲಿಕಾರ್ಜುನ ಅವ್ರಿಗೂ ನಾನು ಮಂಡಟ್ ಮಾಡಿಕೊಡ್ತೇನೆ. ಯಾಕಂದ್ರೆ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯೋದು ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲೇ. ಆದ್ದರಿಂದ ರೈತರಿಗೆ ಸೂಕ್ತವಾದ ಬೆಲೆ ಸಿಗಬೇಕು. ಸರ್ಕಾರ ಕೃಷಿ ಮೇಲೆ ಇಲ್ಲಿನ ಖರೀದಿಕೆಯನ್ನು ಪ್ರಾರಂಭ ಮಾಡಿದೆ. ಅದರಿಂದ ಖರೀದಿಕೆಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ. ಯಾಕಂದ್ರೆ ರೈತರು ಮೆಕ್ಕೆಜೋಳ ಖಾಲಿ ಮಾಡ್ಕೊಂಡು ಮಾಡಿದ್ರೆ ಉಪಯೋಗ ಆಗಲ್ಲ. ಅದು ಏನಾಗುತ್ತೆ, ಮಧ್ಯವರ್ತಿಗಳಿಗೆ ಪಾಲಾಗುತ್ತೆ.
ಆದ್ದರಿಂದ ಈಗಲೇ ಖರೀದಿ ಕೇಂದ್ರ ತೆರೆದ್ರೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ರೈತರಿಗೆ ಕರೆಂಟ್ ಫಿಕ್ಸೆಡ್ KV ಇಂದ ಭಾಳ ರೈತರಿಗೆ ಈಗ ನೀರು ಕಟ್ಟಕ್ಕೆ ರಾತ್ರಿ ಕಾವು ಕರೆಂಟ್ ಕೊಡ್ತಾರೆ. ನಾವು ಇಷ್ಟು ನಿರ್ದಿಷ್ಟವಾಗಿ ಇಷ್ಟು ಗಂಟೆ ಕೊಡ್ತೀವಿ ಅಂದರೆ ಸರ್ಕಾರ ನಿಗದಿ ಮಾಡಬೇಕು. ಯಾಕಂದ್ರೆ ರೈತ ಏನೋ ಹೋಗಿರ್ತಾರೆ, ಏನೋ ಮಾಡ್ತಾರೆ, ಕರೆಂಟ್ ಕೊಟ್ಟ ತಕ್ಷಣ ಬರೋಕ್ಕಾಗಲ್ಲ ಹೊಲಕ್ಕೆ. ಆದ್ದರಿಂದ ನಿರ್ದಿಷ್ಟ ಸಮಯ ಫಿಕ್ಸ್ ಮಾಡಿ ಇಂಥ ದಿವಸ ಈ ಭಾಗದಲ್ಲಿ ಕೊಡ್ತೀವಿ. ಅದಲ್ಲದೆ ನಾವು ಹಿಂದೆ 5 ಕೇಂದ್ರಗಳಿಗೆ ಮಂಜೂರಾತಿ ಪಡೆದಿದ್ವಿ. 220 KV ಮಾಗಡಿ, ಮಧೂರು, ದೇವಿಕೆರೆ, ಗೌರಿಪುರ ಮತ್ತು ಕಲಗೂರು. ಅದು 66 KV, 220 KV ಒಂದೇ. ಗೌರಿಪುರದ ಹತ್ರ ಒಂದು ನಾವಿದ್ದಾಗ ಅದು ರಸ್ತೆ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕೆಳಗೆ ಮಾತ್ರ ಏನು ಹೆದ್ದಾರಿ ಆಗಿದೆ, ಅಲ್ಲಿ ಮೇಲ್ಪಟ್ಟು ಮಾತ್ರ ಮಾಡ್ತಿಲ್ಲ. ಏನು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಏನಾದರೂ ರಸ್ತೆ ವಿಸ್ತರಣೆ ಆಗ್ತೈತಾ ಅಂತ ನಮ್ಮ ಮುಖಂಡರು ಒತ್ತಾಯ ಎಲ್ಲರೂ ಚರ್ಚೆ ಆಗ್ತದೆ. ಭದ್ರಾ ಮೇಲ್ದಂಡೆ ನನ್ನ ಕನಸಿನ ಯೋಜನೆ ಅದು. ಅದನ್ನ ನಾನು ಕಷ್ಟಪಟ್ಟು ಎಲ್ಲಿವರೆಗೂ ಹೋಗಿ ಸೆಂಟರ್ಗಳಿಂದ ಮಂಜೂರಾತಿ ಮಾಡಿಸ್ಕೊಂಡು ಬಂದಿದ್ದೀನಿ. ಇವತ್ತು ಸರಿಯಾದ ರೀತಿಯಿಂದ ಇವತ್ತು ಮೊನ್ನೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಅಂತ ಕೇಳಿದ್ವಿ, ಬಹುಶಃ ಪತ್ರಿಕೆಲ್ಲ ಬಂತು. ಕರ್ನಾಟಕ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಪರಿಪೂರ್ಣವಾದ ವರದಿನೇ ಕೊಟ್ಟಿಲ್ಲ ದುಡ್ಡು ಕೇಳಕ್ಕೆ. ಅದನ್ನು ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ, ಸೋಮಣ್ಣ ಹೇಳಿದ್ದಾರೆ, ಇದ್ರ ಬಗ್ಗೆ ಸರಿಯಾದ ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಂತಾರೆ. ಆಮೇಲೆ ಹಣಕಾಸು ಸಚಿವರು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು. ಆದ್ದರಿಂದ ಇದು ನಮ್ಮ ತಪ್ಪಿದೆ. ನಮ್ಮ ಸರ್ಕಾರ ಪೂರ್ಣವಾದ ಒಂದು ಬೇಡಿಕೆ ಇಟ್ಟಿದ್ರೆ ಸ್ವಲ್ಪ ಏನಾದರೂ ಆಗಲಿ ನಾವು ಹೊಡೆದಾಟ ಮಾಡ್ತಿದ್ವಿ. ಇನ್ನು ಕಾಲ ಮಿಂಚಿಲ್ಲ, ಒತ್ತಡ ಹಾಕ್ತಾ ಇದೀವಿ. ಭದ್ರಾ ಮೇಲ್ದಂಡೆ ನಾವು ಬಿಡಲ್ಲ. ನಮ್ಮ ಭದ್ರೇನ ನಮ್ಮ ಜಗಳಿಗೆ ಹರಿಸ್ತೀವಿ. ಇದು ಶತಸಿದ್ಧ. ಸರ್ಕಾರ ಮಂಜೂರು ಮಾಡಿಸ್ಕೊಟ್ಟಲ್ಲ, ನಮ್ಮ ಕೈಲಾದೆಲ್ಲ ಮಾಡಿಸ್ಕೊಟ್ಟೆ. ನಂತರ ಚುನಾವಣೆ ಹೇಳಿದ್ರು, ನಾವು ಪ್ರಧಾನ ತಗೊಂಡ್ರೆ ಮುಂದಿನ ಮಾಡತಕ್ಕಂಥದ್ದು. ನಮ್ಮ ಮುಂದೆ ಅಲ್ಲ, ಭದ್ರಾ ಮೇಲ್ದಂಡೆ ಜಗಳೂರು ಮಾತ್ರ ಅಲ್ಲ, ಇದು ಕಂಪ್ಲೀಟ್ ಇಲ್ಲಿಂದ ಒಂದು ಭದ್ರಾ ಮೇಲ್ದಂಡೆ ಇದೆ. 2 ಕಡೆಯಿಂದ ಬರ್ತಕ್ಕಂಥ ಒಂದು ಅನುದಾನ ಇದೆ. ಭದ್ರಾ ಮೇಲ್ದಂಡೆಗೆ ಒಂದು ಕಳಿಸಾಯ್ತಿಲ್ಲ. ನಿಜವಾಗ್ಲೂ ಭಾರಿ ವಿಷಾದಕರ. ನಮ್ಮ ಹಣಕಾಸಿನ ಸಚಿವರ ಇದು ಬಜೆಟ್ ನಮಗೆ ಭಾಳ ನಿರಾಶೆ ಆಯ್ತು. ನಮಗೆ ಕೇಂದ್ರ ಬಜೆಟಲ್ಲಿ ಇದಕ್ಕೆ ನೋಡೋಣ, ಸಪ್ಲಿಮೆಂಟರಿ ಆಗಿ ಏನಾದರೂ ಕೊಡೋಕ್ಕೆ ಸಾಧ್ಯ ಆದಷ್ಟು ನಮ್ಮ ಮುಖಂಡರ ಮೇಲೆ ಒತ್ತಡ ಆಗ್ತಾ ಇದ್ದೀವಿ. ಪ್ರಯತ್ನ ಪಡ್ತೀವಿ. ಭದ್ರಾ ಹರಿಸಲೇಬೇಕು ಜಗಳೂರಿಗೆ. ಇದು ಶತಸಿದ್ಧ, ನಾವು ಬಿಡಲ್ಲ. ನಮ್ಮ ಈ ಜೀವ ಇರಿದ್ರೆ ಹೋರಾಟ ಮಾಡೇ ಮಾಡ್ತೀವಿ. ನೀರು ತಂದೆ ತರ್ತೀವಿ ಅಂತ ಭರವಸೆ ನಮಗಿದೆ. ಇದೇ ವೇಳೆ ಮಾಜಿ ಶಾಸಕ HP ರಾಜೇಶ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಶಾಸಕರೇ ರಸ್ತೆ ಅಗಲೀಕರಣ ವಿಚಾರದಲ್ಲಿ ನಾಟಕ ಆಡುತ್ತಿದ್ದಾರೆ. ಪಟ್ಟಣದ ಮುಖ್ಯ ರಸ್ತೆ, ರಾಜ್ಯ ಹೆದ್ದಾರಿ ವಿಸ್ತರಣೆಯಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಅವರ ಆಪ್ತರಿಂದ ಭ್ರಷ್ಟಾಚಾರ ವಾಸನೆ ಬಂದಿದೆ ಎಂದು ಆರೋಪಿಸಿದರು. ಇನ್ನು ಪಟ್ಟಣದ ನೀರೆಲ್ಲ ಕೆರೆಗೆ ಹೋಗಿ ಸೇರುತ್ತಿದೆ, ಇದನ್ನು ಸರಿಪಡಿಸಬೇಕು. 20 ವರ್ಷಗಳಿಂದ ರೈತರು ಭೂಮಿ ಉಳುಮೆ ಮಾಡುತ್ತಿದ್ದಾರೆ, ಅವರಿಗೆ ಹಕ್ಕುಪತ್ರ ನೀಡುವ ಕೆಲಸ ಮಾಡಬೇಕು ಎಂದರು. ರಸ್ತೆ ಅಗಲೀಕರಣ ಆಗ್ತಾ ಇದೆ. ಇವತ್ತು ಶಾಸಕರು ಅವ್ರು ಹೇಳಿದಂಗೆ 59 ಅಡಿ ಅಂತ ಅವರೇ ಹೇಳಿದ್ರು. 69 ಅಡಿ DC ಅವ್ರದ್ದು ಕರ್ಕೊಂಡ್ಬಂದು AC ಅವ್ರದ್ದು ಕರ್ಕೊಂಡು ಕಮಿಟಿ ಮಾಡಿದ್ರು. AC ಅವರ ಅಧ್ಯಕ್ಷತೆ, AC ತಹಶೀಲ್ದಾರು, ಇಒಗಳು ಸೇರಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಸೇರಿಕೊಂಡು 69 ಅಡಿ ಹೋಗೋದಕ್ಕೆ ನಾವು ಅದಕ್ಕಿಂತ ಮುಂಚೆನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಅವತ್ತು ರಾಮಣ್ಣರು ಕರೆದು ಯಾರೋ ಕಾರಣಕ್ಕೂ ಬರೋಕ್ಕಾಗಲಿಲ್ಲ. ಅದು ಒಂದು BJP ಪತ್ರಿಕಾಗೋಷ್ಠಿನೇ, ಅದೆಲ್ಲ ಇದ್ವಿ. ನಾವೇನು ಹೇಳಿದ್ವಿ, ಆಯಿತು ಹೊಡೀರಿ, ನಮ್ಮದು ಪಟ್ಟಣ ಏನು ದೊಡ್ಡ ಭಾಳಷ್ಟು ಜನಸಂಖ್ಯೆ ಇಲ್ಲ. ನಾವು ಒಂದು ಹೋಲಿಕೆ ಕೊಟ್ಟಿದ್ದೆ, ಆ ಚಿಕ್ಕಪೇಟೆಯಲ್ಲಿ ಭಾಳಷ್ಟು ಬೆಂಗಳೂರಲ್ಲಿ ನಾವೆಲ್ಲ ಹೋಗಿದ್ದೀವಿ. ಆ ಚಿಕ್ಕಪೇಟೆಯಲ್ಲಿ ಲಾರಿಗಳು ಬರ್ತವೆ, ಟೆಂಪೋ ಬರ್ತವೆ, ಎಲ್ಲ ಬಸ್ಗಳು ಬರ್ತವೆ, ಓಡಾಡ್ತವೆ. ಅದರಲ್ಲೇ ಭಾಳ ವ್ಯಾಪಾರ ಆಗ್ತಾಯಿದೆ. ನಮ್ಮದು ಭಾಳ ಚಿಕ್ಕ ಏನು ಭಾಳ ಪಟ್ಟಣ. ಆದಷ್ಟು ನೀವು ಕಡಿಮೆ ಮಾಡಿ ಕೂರಿಸ್ಕೊಂಡು ಎಲ್ಲರನ್ನೂ ಯಾರನ್ನ ವರ್ತಕರನ್ನು ಕೂರಿಸ್ಕೊಳ್ಳಿ, ನಮ್ಮನ್ನು ಕೂತ್ಕೊಂಡು ಬಂದು ಒಂದು ಕನ್ಸೆನ್ಸಾಗಿ ಒಂದು ಎಲ್ಲರೂ ಕೂತ್ಕೊಂಡು ಬಂದು ಅನುಮತಿ ಮೇರೆಗೆ ಒಂದು 50 ಅಡಿ ಹೊಡಿಬೇಕು. 50 ಅಡಿ ನಮ್ಮೂರಿಗೆ ಸೂಕ್ತ ಸಾಕು. ನನಗೆ ಅದು ಇರಲಿ, ಅಲ್ಲಿಗೆ ಟ್ರೈನ್ ಮಾಡಿ. ನಾನು PWD ಅಧಿಕಾರಿಗಳು ಕೇಳಿದಾಗ ಅವರು ಹೇಳಿದ್ದಿಷ್ಟೇ, ಸರ್ ಈ ಮೀಡಿಯನ್ ಇಲ್ಲ, ಏನು ಮೀಡಿಯನ್ ಇದೆ ಅಲ್ಲಿಂದ 20 ಅಡಿ ರಸ್ತೆ, ಒಂದು 5 ಅಡಿ ಟ್ರೈನ್, ಈ ಕಡೆ 20 ಅಡಿ ರಸ್ತೆ, 25 ಅಡಿ 50 ಅಡಿ ನನಗೆ ಹೇಳಿ. ಅಷ್ಟಕ್ಕೆ ಅನುದಾನ ಇರೋದು 10 ಕೋಟಿ. ಇಲ್ಲಿಂದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಿಂದ
ನಟರಾಜ ಕೆಳಗೆ 20 ಕೋಟಿ 20 ಕೋಟಿ ಅಷ್ಟೇ ಅನುದಾನದಿಂದ ಅದು ಮಾಡಿಬಿಡ್ತೀವಿ ಸರ್. ಮುಂದೆ ನಮಗೆ ಗೊತ್ತಿಲ್ಲ. ನಾವು ಅಷ್ಟಕ್ಕೆ ಸ್ಟಿಕ್ಕನ್ನು ಅದು ಎಮ್ ಎಲ್ ಎರ್ಗೂ ಹೇಳಿದ್ವಿ 50 ಅಡಿ ಹೊಡೆದಿವಿ ಸರ್, ನಮ್ಮದು 50 ಸಾಕು. ಇಲ್ರಿ ನಾವು 69 ಅಡಿ ಅಷ್ಟೇ ಹೊಡಿತೀವಿ ಅಂತ ಹೇಳಿ ಅವರೆಲ್ಲ ಭಾಳಷ್ಟು ವರ್ತಕರ ಹತ್ರ ಹೋಗಿ ಅವ್ರನ್ನ ಹಿಂಬಾಲಕನ ಕರ್ಕೊಂಡು ಹೋಗಿ ಅವ್ರಿಗೆ ದೌರ್ಜನ್ಯ ಮಾಡಿ ಧಮಕಿ ಹಾಕಿ ಏನೋ ಆಗಿದ್ದಲ್ಲಿ ನಿಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಈಗ ಏನಾಗಿದೆ 30 ಅಡಿ ಇದೆ, 30-35 ಅಡಿ ಇದೆ. ಕೆಲ ಕಡೆ 35, ಕೆಲ ಕಡೆ 40. ಶಾಸಕರು ಮತ್ತು ಶಾಸಕರು ಹಿಂಬಾಲಕರು ನನ್ನ ಮಾಹಿತಿ ಪ್ರಕಾರ ಅವ್ರೇನು ಈಗ ಹೊಡೆದಿರಲ್ಲ 5 ಅಡಿ 10 ಅಡಿ ಹೊಡ್ಕೊಂಡಲ್ಲ, ಅದಕ್ಕೆ ಸಮಥಿಂಗು ಪಡ್ಕೊಂಡಿದ್ದಾರೆ ಮಾಹಿತಿ ಇದೆ ನಮಗೆ. ಯಾರು ಪಡ್ಕೊಂಡಿದ್ದಾರೆ ಶಾಸಕ? ಎಮ್ ಎಲ್ ಎ ಮೇಲೆ ಹಿಂಬಾಲಕರು ವಸೂಲಿ ಮಾಡಿದ್ದಾರೆ. ನನಗೆ ಪಟ್ಟಣ ನೀವು ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಇವರು ರಾಮಣ್ಣವರು ಎಮ್ ಎಲ್ ಎ ಆಗಿದ್ರು, ಅವರು 2 ಅವಧಿಗೆ ಎಮ್ ಎಲ್ ಎ ಆಗಿದ್ರು, ನಾನು 1 ಅವಧಿಗೆ ಎಮ್ ಎಲ್ ಎ ಆಗಿದ್ದು ಅಂತ ಯಾವುದಾದ್ರು ಸಾರ್ವಜನಿಕರು ಮಾತಾಡ್ತಾರೆ. ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂಗಡಿ ನಾವು ಬೇಕಾದ್ರೆ ನಾವು ಕರ್ಕೊಂಡ್ಬರ್ತೀವಿ. ಕೊಟ್ಟಿದ್ದಾರೆ ಶಾಸಕರ ಹಿಂಬಾಲಕರಿಗೆ ವಸೂಲಿ ಮಾಡೋಕ್ಕೆ ವರ್ಷ 3-4 ಜನ ಅವ್ರು ನೆನೆಸ್ಕೊಂಡಿದ್ದಾರೆ. ಏನ ಅವ್ರನ್ನ ಧಮಕಿ ಮಾಡಿ ನೀವು ಟಿ ವಿ ಎಲ್ಲ ಮೊಬೈಲಲ್ಲಿ ನೋಡಿದ್ವಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀವಿ, ಸುಟ್ಬಿಡ್ತೀವಿ ಅಂಗಡಿನ, ಹೌದಲ್ಲ, ಸುಟ್ಟು ಹಾಕ್ಬಿಡ್ತೀವಿ ಅಂತ ಮಾತಾಡಿದಾರೆ ಅವ್ರು ಹಿಂಬಾಲಕರು. ಇದೇನು ತೋರಿಸ್ತೀವಿ ನಿಮ್ಮ ಬೆಂಗಳೂರಲ್ಲಿ? ಇನ್ನು ಯಾವ ಶಾಸಕರು ಈ ರೀತಿ ನಡವಳಿಕೆ ಇರಲಿಲ್ಲ. ನಮ್ದು ಹೇಳಿ ಕೇಳಿ ಬಡ ತಾಲೂಕಿನಲ್ಲಿ ಎಲ್ಲ ಶಾಸಕರು ನಾವು ರಾಮಣ್ಣ 2 ಸರಿ ಆಗಿದ್ದಾರೆ, 3 ಸರಿ ಆಗಿದ್ದಾರೆ, ಹೌದಾರೆ 2 ಅವಧಿಗೆ ಆಗಿದ್ದಾರೆ, ನಾನು 1 ಅವಧಿಗೆ ಆಗಿದ್ದೀನಿ. ಇನ್ನು ಭಾಳಷ್ಟು ಜನ ಶಾಸಕರು ಆಗಿ ಹೋಗಿದ್ದಾರೆ. ಇಲ್ಲಿ ಹಂಗೆ ನಡೆದು ರಸ್ತೆ ನಮಗೂ ಏನೋ ಅವು ಅಗಲೀಕರಣಕ್ಕೆ ನಮ್ಮದು ಇದಿಲ್ಲ, ಅವರು ನಡ್ಕೊಂಡಿರೋ ರೀತಿಗೆ ನಾವು ವಿರೋಧ ಇದೆ. ಧಮಕಿ ಹಾಕಿ ಇವತ್ತು ಜೊತೆಗೆ ಇವತ್ತೇನು ಪಟ್ಟಣ ಪಂಚಾಯತಿ ಮಳಿಗೆ ಬಿಡು ನೀವು ನೋಟಿಸ್ ಬೋರ್ಡ್ ಹಾಕಿದ್ರೆ ಇವು ಹರಾಜು ಹಾಕ್ತೀವಂತ. ಯಾಕೆ ಹರಾಜು ಹಾಕಲಿಲ್ಲ ಕೇಳ್ತೀನಿ, ಶಾಸಕರಿಗೆ ಕೇಳ್ತೀವಿ, ಇಒ ಕೇಳ್ತೀವಿ, ನೀವು ಹರಾಜು ಹಾಕಲಿಲ್ಲ. ಪಟ್ಟಣ ಏನು ತಾಲೂಕು ಪಂಚಾಯತಿ ಮಳಿಗಳು 25-30 ಮಳಿಗಿದಾವೆ, ಯಾರೋ ಒಬ್ಬರಿಗೆ ಹೆಸರಿಗಿದ್ದಾವೆ, ಯಾರೋ 3ನೇ 4ನೇ ಇವತ್ತು ಅಲ್ಲಿ ಕೆಲಸ ಮಾಡ್ತೀವಿ. ನೀವು ಹರಾಜು ಹಾಕಿದ್ದು ನಿಮ್ಗೆ ಖುಷಿ ಆಯ್ತು, ಹರಾಜು ಹಾಕ್ತಾರೆ ಬಿಡಪ್ಪ, ಬೇರೆ ಯಾರಿಗಾದ್ರು ಸಿಗ್ಲಿ, ಬೇರೆಗೆ ಕೆಲಸ ನಿರುದ್ಯೋಗಿ ಇರ್ತಕ್ಕಂಥ ಯುವಕರು ಭಾಳಷ್ಟು MA BEd ಮಾಡ್ಕೊಂಡು ಅಲಿತಾ ಇದ್ದಾರೆ, ಅವ್ರಿಗಾದ್ರು ಸಿಗುತ್ತೆ ಅಂತ ನಾವಾದ್ರೂ ನಿರೀಕ್ಷೆ ಇಟ್ಕೊಂಡಿದ್ವಿ. ಅದಾಗಲೇ ಇಲ್ಲ. ಏನು ಕೋರ್ಟ್ ಕೇಸ್ ಹಾಕಿಲ್ಲ, ಆ ಕೋರ್ಟ್ನ ಕೇಸ್ ಹಾಕಿದ್ರು ಯುವ ಕೇಳಿದ್ರೆ ಸರ್ ಕೋರ್ಟ್ನಾಗ ಲಾಯರ್ ನಮ್ಮ ಸ್ನೇಹಿತರು ಏನೋ ಅಂತ ಕೇಳಿದ್ರೆ ಅಣ್ಣ ಯಾರು ಬಂದೇ ಇಲ್ಲ ಅವ್ರು ಅಂತಾರೆ. ಇಲ್ಲಿ ಏನೋ ಒಳಗೆ ಒಳ ಒಪ್ಪಂದ ಮಾಡ್ತಿದ್ದಾರೆ, ಯಾರ ಹತ್ರ MLA ಮಾಡ್ತಿದ್ದಾರೆ. ಈಗ ಆ ಪಟ್ಟ ಏನು ತಾಲೂಕು ಪಂಚಾಯತಿ ಮಳಿಗಳಿಗೆ ಹರಾಜು ಹಾಕೋ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಅವ್ರನ್ನ ಯಾವುದು ಹರಾಜು ಅಂತ ಹೇಳ್ತೀವಿ. ಇದು ಬೇಕಾ ಶಾಸಕರಿಗೆ? ಅದು ಉತ್ತರ ಕೊಡುವ ಶಾಸಕ ಇಂಥವೆಲ್ಲ ಕಾಮಗಾರಿ. ಇವತ್ತು ಒಂದು ಸರ್ಕಾರಿ ಸಂಸ್ಥೆ ಏಜೆನ್ಸಿ ಇದೆ KRDL ಅಂತ, ಹೌದಾ? ಆ ಸಂಸ್ಥೆಗೆ ನೀವು ಕಾಮಗಾರಿ ಕೊಡದಲ್ಲೇ ಒಂದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಒಂದು ಕಾಮಗಾರಿ ಆಯಿತು. ತಮಗೆ ಗೊತ್ತಿದ್ದಂಗೆ ಆಸ್ಪತ್ರೆ ರಸ್ತೆ ಅವತ್ತು ನಾನು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಸಾಹೇಬ್ ರಾಮಣ್ಣವರು ಬಂದರು. ಅವತ್ತು ನಾವು ಅತ್ಯಂತ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಅಲ್ವಾ ಸರ್? ನಾವು ಇವ್ರ ಜೊತೆಗೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅಲ್ಲೇ ಲ್ಯಾಂಡ್ ಆರ್ಮಿ ಕೂಡ ಅಂತಂದ ಬೆಂಗಳೂರು ಯಾವುದೋ ಒಂದು ಲ್ಯಾಂಡ್ ಆರ್ಮಿ ಇದೆ, ಅದು ಅವ್ರಿಗೆ ಬೇಕಾದಂಥ ಇಲ್ಲಿ ಶಾಸಕರಿಗೆ ಬೇಕಾದಂಥ ಅನುಕೂಲ ಆಗೋಂಥ ರೀತಿಯಲ್ಲಿ ಕೊಟ್ಟು ಕಳಪೆ ಮಾಡಿದ್ವಿ. ಅದೊಂದು ಕಾಮಗಾರಿ. ಮತ್ತು ತಾಲೂಕು ಆಫೀಸ್ ಮುಂದೆ ಡ್ರೈವ್ ಮಾಡಿದ್ದಾರೆ. ಅಲ್ಲ, ಆಕ್ಚುಲಿ ಒಂದು ಏಜೆನ್ಸಿ ಇದೆ, ಲ್ಯಾಂಡ್ ಆರ್ಮಿ ಏಜೆನ್ಸಿ. ಇವತ್ತು ಹೇಳಿ ನೀವು ಬೆಂಗಳೂರು ತಾಲೂಕು ಅಲ್ಲಿ ಬರಲ್ಲಪ್ಪ ನಾನು ಬೆಂಗಳೂರಿಗೆ ಅಂತ ಎಲ್ಲ ಅಧಿಕಾರಿಗಳು ಇವತ್ತು ಉಸಿರುಗಟ್ಟಲೆ ಹೇಳಿದ್ರು. ಎಲ್ಲದೂ ಫಾರ್ಮಾಲಿಟೀಸ್ ಮಾಡಿ ಗೊತ್ತಾಗ್ತದೆ, ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಫಾರ್ಮಾಲಿಟೀಸ್ ಮಾಡಿದ್ರೂ ಅದು ಏನು ಬೇಡ ಅಂತ ಬಿಟ್ಟು ಓಡೋದು. ಅಂಥ ವಾತಾವರಣ ಜಗಳ ಬೇಕಾಗಿದೆ. ಕೆಲಸ ಮಾಡಿ ಸ್ವಾಮಿ, ನೀವು ಶಾಸಕರಾಗಿ ನಮಗೇನು ಬೇಜಾರಿಲ್ಲ. ಇಬ್ಬರು ಭಾಳ ಹತ್ತಿರ ಸೋತಿದ್ದೀವಿ. ಇವ್ರು 800 ಸೋತಾರೆ, ನಾನು 1200 ಸೋತಿದ್ದೆ. ಹೌದಾ ಸಾಹೇಬ್ರಿ? 800 ಇನ್ನೂ ಓಡಾಡಿದ್ರೆ ಗೆದ್ದೇ ಬಿಡ್ತಿದ್ರು. ಭಾಳ ಬಿಸಿಲಾಗ ಓಡಾಡಕ್ಕಾಗಲಿ ಪಾಪ, ಅವ್ರಿಗೆ ಹೇಳ್ತು ಸ್ವಲ್ಪ ಸಮಸ್ಯೆ ಆಗಿತ್ತು. ಹೇಳ್ತು ಕೇಳಿ ನಾವು ಇದೇ ಮಾತ್ರ ಪ್ರವಾಸ ಮಾಡೋಕ್ಕಾಗಲಿಲ್ಲ. ನಾನು ಏನು ಭಾಳ ಸೋತಿದ್ರು, ಅವರೇ ಭಾಳ ಬೀಗಿರ್ಬೋದು. ಅದನ್ನೆಲ್ಲ ಏನು ನಿಮಗೆ ಆಶೀರ್ವಾದ ಇದೆ. ನಾವು ಗೆದ್ದಿದ್ರೆ ಅಂಕಿಅಂಶ ಗೆದ್ದಿದ್ದೀವಿ. ಅದಕ್ಕೆ ನಾವು ತಲೆಬಾಗಿ ನಾವಿಬ್ಬರು ಆಯ್ತು ಪರವಾಗಿಲ್ಲ ಮಾಡ್ಕೊಂಡು ಹೋಗಿ ಅಂತ ಗರ್ವ ಬರಂಗೆ ನಡ್ಕೊಳ್ಳಿ. ಇವತ್ತು ಉಸಿರುಕಟ್ಟು ವಾತಾವರಣ ಇದೆ ತಾಲೂಕಿನಲ್ಲಿ, ಅದು ಶಾಶ್ವತ ಅಲ್ಲ. ಇಲ್ಲಿ
ನೀವು ಶಾಸಕರು ಮಾಡಿ ಒಳ್ಳೆ ಕೆಲಸ ನಮ್ದೇನು ಅಭ್ಯಂತರ ಇಲ್ಲ. ಸಾಕಷ್ಟು ಅವ್ಯವಹಾರಗಳು ನಡೆದಿದೆ, ಎದುರಿಸೋದು ಆಗಿದೆ, ನಂಬಿಕೆ ಹಾಕೋದು ಆಗಿದೆ, ಹಿಂಬಾಲಕರು ಏನು ನೋಡಿದ್ವಿ ನಾವು ಅಂಗಡಿ ಸುಟ್ಟು ಬಿಡ್ತೀವಿ ಅಂಗಡಿನ. ಹೌದಾ ಅಂಗಡಿ ಸುಡಕ್ಕೆ? ಹೌದಾ? ಹೊರಗೆ ಕೇಳಿದ್ಬಿಡಿ ಅವಾಚ್ಯ ಶಬ್ದಗಳು. ಈ ಶಾಸಕರು ಗೌರವ ತರೋದಲ್ಲ ಅಂತ ನಮ್ಮ ಕ್ಷೇತ್ರಕ್ಕೆ. ಹಿಂದೆ ಇಮಾಮ್ ಸಾಹೇಬ್ ಇಮಾಮ್ ಸಾಹೇಬ್ ಇಲ್ಲಿ MP ಅವರಾಗಿದ್ದವರು, ಆರ್ ಸ್ವಾಮಿ ಅವರಿಗೆ ಕೃಷ್ಣ ಸಿಂಗ್ ಅವರು MLA ಆಗಿದ್ರು, ಆರ್ ಸ್ವಾಮಿ ಅವರಾಗಿದ್ದು, ಅಶ್ವಥ್ ರೆಡ್ಡಿ ಅವರು 6 ಬಾರಿ MLA ಆಗಿದ್ದಾರೆ ಇಲ್ಲಿ, 5-6 ಬಾರಿ. ಬಸಪ್ಪನವರು, ಗುರುಸಿದ್ದನವರು, ರಾಮಚಂದ್ರನವರು, ನಾನು ಎಂದೂ ಆಗಿಲ್ಲ. ಯಾರು ಅದಕ್ಕೆಲ್ಲ ಅವರೇ ಕೆಲಸ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ. ಈ ಥರ ದುರಾಡಳಿತ, ದುರ್ನಡತೆ ಇನ್ನೂ ಆಗಿಲ್ಲ. ಈಗ ನಾವೆಲ್ಲ ಒಂದು ಕಡೆಗೆ ಬೇರೆ ತಾಲೂಕಿನಲ್ಲಿ ಅಂತ ಏನಪ್ಪ ಎಂತ MLA ಕಳ್ಸಿರಪ್ಪ ನೀವು ಕಳಿಸಿ ನಮಗೆ ಬಂದು ಹೇಳ್ತಾರೆ. ಇದಾಗಬಾರ್ದು. ಶಾಸಕರಿಗೆ ಇನ್ನು 2 ವರ್ಷ ಅವಧಿ ಇದೆ, ನಿಮ್ಮದೇ ಸರ್ಕಾರ ಇದೆ, ನಮಗೆ ಅಭಿವೃದ್ಧಿ ಮಾಡೋದು ನಮ್ಮದೇನಿಲ್ಲ. ಇವತ್ತು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ 10 ಕೋಟಿ 5 ಕೋಟಿ ಹಾಕಿದ್ದೀರಿ. ಎಲ್ಲಿ? ಜಗಳೂರು ಕೆರೆ, ಯಾರು ಗಡಿಮಾಕುಂಟೆ ಕೆರೆಗೆ ಮತ್ತು ಕ್ಯಾಸರಳ್ಳಿ ಕೆರೆಗೆ ಸುಮಾರು 10 ಕೋಟಿ ಸಡಲ ನೀರಾವರಿ ಇಲಾಖೆಯಲ್ಲಿ ಈಗಾಗಲೇ ಕಾಮಗಾರಿ ನೀವು ಪ್ರಾರಂಭ ಮಾಡಿದ್ದೀರಿ. ಗುಣಮಟ್ಟದ ಕಾಮಗಾರಿ ಆಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾವ ಹಳ್ಳಿಗಳು ಇದಾಗಿಲ್ಲ, ರಸ್ತೆಗಳಾಗಿಲ್ಲ. ಯಾವ ಎಲ್ಲ ಹಳ್ಳಿಗಳಲ್ಲಿ 70% ಶುದ್ಧ ನೀರಿನ ಘಟಕ ನಿಂತೋಗಿದೆ. ಏನಾಗಿದೆ ನಿಮಗೆ ಮಾಡೋಕ್ಕೆ? ನಮ್ಮದು ಹೇಳಿ ಬರಗಾಲ ಪ್ರದೇಶ ನಿಮ್ಗೆ ಬಿಸಿಲು ಇರ್ತಕ್ಕಂಥದ್ದು ಒಳ್ಳೆ ನೀರು ಕುಡಿಬೇಕಾಗಿದೆ. ಹೌದಾ? ಈ ಪಟ್ಟಣದಲ್ಲಿರ್ತಕ್ಕಂಥ ಇವು ನೀವು ಹಿಂಗೆ ಹೋಗ್ತಾ ನೋಡಿದ್ರೆ ಕೆಳಗೆ ನಾವೇ ನಮ್ಮ ಅವಧಿಯಲ್ಲಿ ಒಂದು ನೀರಿನ ಘಟಕ ಮಾಡಿದ್ವಿ. ಯಾವ ಸ್ಥಿತಿಯಲ್ಲಿ ನೋಡಿ? ಹೌದಾ? ಅಲ್ಲಿ ಸರ್ಕಾರದಿಂದ ಅಂತ ಹಳ್ಳಿ ಪ್ರತಿ ಹಳ್ಳಿ ಏನಾಗಿದೆ ನಿಮಗೆ? 15,000 ನಿಮ್ಗೆ ದುಡ್ಡಿದೆ, ಇವಾಗ ಹೇಳಿ PDO ಹೇಳಿ ಮಾತಕ್ಕೆ ಕೊಡ್ರಿ ನೀರನ್ನ, ಇದ್ದದ್ದ ಕೊಡಿ. ಸುಮ್ಮನೆ ಹೋಗಿ ನಿಮ್ಮ ಶಾಸಕರು ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಏನು ಹೇಳ್ತು ಅದನ್ನೇ ಮಾಡಿ, ಇಲ್ಲ ಸುಮ್ಮನೆ ಬಿಟ್ಟು. ವೇದಿಕೆಯಲ್ಲಿ ಭಾಳಷ್ಟು ಚೆನ್ನಾಗಿ ಹೇಳ್ತೀರಿ, ನಮಗೇನು ಭಾಳ ಸಂತೋಷ. ನೀವು ಭಾಳ ಪಾಂಡಿತ್ಯ ಇದೆ, ಭಾಳ ಓದ್ಕೊಂಡಿದ್ದು ಶಾಸಕರು ಚೆನ್ನಾಗಿದೆ. ಅವ್ರು ಎಲ್ಲ ಓದ್ ವೇದಿಕೆ ಮೇಲೆ ಭಾಳಷ್ಟು ಚೆನ್ನಾಗಿ ಮಾತಾಡ್ತೀರಿ. ಅದಂಗೆ ಹೊರಗಡೆ ಇದೆಯಾ? ಶಾಸಕರು ಕೇಳ್ತೀವಿ ನಾವು. ಇವತ್ತು ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡಿದ್ವಿ, ಗುಣಮಟ್ಟದ ವಿದ್ಯುತ್ ಕೊಡ್ತಾ ಇಲ್ಲ ಅವರು. ಹೌದಾ? 6 ಗಂಟೆಯಲ್ಲಿ ಕೊಡಿ, ನಿಗದಿ ಮಾಡಿ. ಬೆಳಿಗ್ಗೆ 3 ಗಂಟೆ, ಸಾಯಂಕಾಲ 3 ಗಂಟೆ ಇಂಥ ಅವಧಿಗೆ ಅಂತ ಮೊದಲೇ ರೈತರಿಗೆ ತಿಳಿಸಿ. ಯಾವಾಗ ರಾಗಿ ಖರೀದಿ ಕೇಂದ್ರ ಆಗಿದೆ ಸಂತೋಷ, ಅದ್ರ ಜೊತೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಿ. ಇವತ್ತು ರೈತ ಬೆಲೆ ಕುಸಿದು ಹೋಗಿದೆ. ಬರೀ ಖರೀದಿ ಕೇಂದ್ರ ಮಾಡಿದ್ರೆ ಆಗಲಿಲ್ಲ, ಖರೀದಿ ಕೇಂದ್ರ ಹೇಗೆ ನಡೆದಿದೆ ಅಂತ ತಾವು ಒಂದು ಸ್ವಲ್ಪ ಗಮನ ಹರಿಸಿ. ಈ ಹಿಂದೆ ಖರೀದಿ ಕೇಂದ್ರ ಮಾಡಿ ಬಹಳಷ್ಟು ಅವ್ಯವಹಾರ ಮಾಡಿ ರೈತರಿಗೆ ಹಣನೇ ತಲುಪಿರಲಿಲ್ಲ. ಸುಮಾರು 10-15 ಕೋಟಿ ವಂಚನೆ ಆಗಿದೆ ಬಹಳಷ್ಟು ಹಿಂದೆ. ಈಗ 2 ದುಡ್ಡು ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿದೆ. ಅದು ಸರಿಪಡಿಸಿ. ಖರೀದಿ ಕೇಂದ್ರ ಓಪನ್ ಮಾಡಿದಟ್ಟಿಗೆ ಎಲ್ಲ ಸಮಸ್ಯೆ ಬಗೆಹರಿಯಲ್ಲ. ಅದು ಸೂಪರ್ವಿಷನ್ ಮಾಡಿ, ಅಧಿಕಾರಿಗಳಿಗೆ ತಾಕೀತು ಮಾಡಿ, ಸರಿಯಾದ ರೀತಿ ಅವ್ರೇನು ಇವತ್ತು ರೈತರಿಗೆ ಕೊಟ್ಟಿದ್ರೆ ಪಾಡಿ ಪ್ರಕಾರ ಅವರ ಅಕೌಂಟ್ಗೆ ಹೋಗಂಗೆ ಮಾಡಿ, ಅದು ಸಾರ್ಥಕತೆ ಆಗುತ್ತೆ. ತಾಲೂಕು ಪಂಚಾಯತ್ ಮಳಿಗೆಗಳನ್ನ ತಗೊಳ್ಳಿ, ಎಲ್ಲರೂ ಅವರೇ ಇದ್ದಾರೆ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್. ಯಾರಿಗೆ ಕೇಳ್ತಾರೆ? ಈ ಅಗಲೀಕರಣ ಮಾಡಿದ್ರೆ ಮಸ್ತು ಜನ ಇದನ್ನು ಮಾತಾಡಿದ್ರು, ನಮ್ಮ ಹತ್ರ ಬಂದು ಹೇಳಿದ್ರು, ಹಣ ನಾವು ಹಿಂಗಿಲ್ಲ ಮಾಡಿದ್ದೀವಿ. ಸುಮ್ಮನೆ ನೀವೇನು ನಾಟಕ ಮಾಡ್ತಾ ಇದ್ದೀರಾ? ಒಂದ್ಸಲ 69 ಅಡಿ ಅಂತ ಈಗ ಅವ್ರು ಡ್ರೈನ್ ಮಾಡಿ ನೋಡಿದ್ರೆ 35 ಅಡಿ ಇದೆ. ಇದೇನು ತೋರಿಸುತ್ತೆ ನಿಮಗೆ? ನಾವು ಅಗಲೀಕರಣಕ್ಕೆ ತೊಂದರೆ ಇಲ್ಲ. ಈಗ ನೀವೇ ಸರ್ಕಾರ ಇದೆ, ನೀವೇ ಇವತ್ತು ಜಾರಕಿಹೊಳಿ ಅವರು ಭಾಳ ಹತ್ರ ಅವ್ರಿಗೆ, ಯಾರಿಗೆ? ಈಗ ಶಾಸಕರಿಗೆ, ಅವ್ರು PWD ಮಿನಿಸ್ಟ್ರು. ಒಂದು ರಿಂಗ್ ರೋಡ್ ಮಾಡಿಸಿ, ಒಂದು 500 ಕೋಟಿ ಹಾಕಿ, ಅಲ್ಲಿ ಮಳನಹಳ್ಳಿಯಿಂದ ಸೀದಾ ಉದ್ಘಾಟ ಗೇಟ್ಗೆ ಹಿಂದೆ ಪ್ರಪೋಸಲ್ ಇದೆ. ಒಂದು ನಾವಿದ್ದಾಗ ಮಾಡಿದ್ವಿ, ಇವ್ರದಾಗ ಮಾಡಿದ್ವಿ, ಹೊರಟ ಮಾಡಿದ್ವಿ, ನಮ್ಮ ಸಲಹೆ ಇದೆ. ಹೌದಾ? ಅದ್ರ ಜೊತೆಗೆ ಇವತ್ತು ತೆರಿಗೆ ಎಲ್ಲ ಹೋಗ್ತಾ ನೀರು ಟ್ರೈನ್ ಜಗಳೂರು ಪಟ್ಟಣದ ನೀರು ಎಲ್ಲಿ ಹೋಗ್ತಾ ಇದೆ ಇವತ್ತು? ಹೌದಾ? ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಸತ್ತು ಹೋಗ್ತಿದೆ, ಎಲ್ಲ ನೀರು ಅಲ್ಲಿ ಬಿಡ್ತಿದೆ. ಅಲ್ಲಿ 5 ಎಕರೆಯಲ್ಲಿ ಒಂದು ಏನು ಮಾಡಿದ್ದೀವಿ ಸರ್, ಅಲ್ಲಿ ಮುದ್ಗಡದ ಹತ್ರ ಡ್ರೈನೇಜ್ ಮಾಡಿ ಹೋಗ್ತಾನೆ ಅಲ್ಲಿಗೆ. ನಾವಿದ್ದಾಗ ಮಾಡಿದ್ವಿ, ಇವರು ಮಾಡಿದ್ವಿ. ಆ ಪೈಪ್ ಏನು ಮಾಡಿದ್ವಿ, ಬಿಡ್ರಿ ನೀರು ಇವತ್ತು ಕೆರೆಗೆ ಹೋಗ್ತಾ ಇದೆ. ಅಲ್ಲಿ ಮೀನುಗಳಿಲ್ಲ, ಯಾವ ಇಲ್ಲ. ಅಲ್ಲಿ ವಾಸ್ತು ಇಟ್ಟಿದೆ ಜಗಳೂರು ಕೆರೆ. ಅದು ತಮ್ಮ ಮನಸ್ಸನ್ನು ಇಟ್ಕೊಳ್ಳಿ ಅಭಿವೃದ್ಧಿ ಮಾಡ್ಬೇಕಂತ ಹೊರಟಾಗ ಜಗಳೂರಿಗೆಲ್ಲ ಡ್ರೈನನ್ನು
ಸಿವೇಜ್ ವಾಟರ್ನ ಅಲ್ಲಿ ಬಿಡ್ರಿ. ಸಿವೇಜ್ ಟ್ರೀಟ್ಮೆಂಟ್ ಏರಿಯಾ ಇದೆ, ಟ್ರೀಟ್ಮೆಂಟ್ ಒಂದು 5 ಎಕರೆ ಇದೆ. ಎಲ್ಲಿ? ಉದ್ಘಾಟದ ಹತ್ರ. ಹೌದಾ ಇಲ್ಲ? ಕೊಂಡಪುರಿ ಅರಣ್ಯ ಧಾಮದ ಪಕ್ಕದಲ್ಲಿರ್ತಕ್ಕಂಥ ಒಂದು ಸುಮಾರು 15 ಹಳ್ಳಿಗಳಲ್ಲಿ ಅಕ್ಕಪಕ್ಕದಲ್ಲಿ ಬೆಳ್ತಕ್ಕಂಥ ರೈತರ ಜಮೀನಲ್ಲಿ ಹಂದಿಗಳು ನುಗ್ತಾ ಇದೆ. ಇದೆಲ್ಲ ಬೆಳೆಯನ್ನ ನಾಶ ಮಾಡಿದ್ರು. ನಾನು ನಿನ್ನೆ ಹೋದಾಗ ಮನೆ ಮಾಡ್ಸಿಕೊಂಡು ಹೋದಾಗ ಹೇಳಿದ್ರು, ನಮ್ಮ ರಾಗಿ ಎಲ್ಲ ಹಂದಿಗಳು ಹಿಂಡಿಂದಾಗಿ ಬರ್ತದೆ. ಪರಿಹಾರ ಕೇಳಿದ್ರೆ ಅರಣ್ಯ ಇಲಾಖೆಯಲ್ಲಿ 1,000 1,500 ಕೊಡ್ತಾರೆ. ಹೌದಾ? ಇದು ವಾಸ್ತವ ವರದಿ. ಇದು ಅದಕ್ಕೆ ನೀವನ್ನ ಅರಣ್ಯ ಇಲಾಖೆ ಕರೆದು ಅದು ಜಾಸ್ತಿ ಮಾಡಿಸಿ, ಅವಕ್ಕೆ ಒಂದು ಏನು ಹಂದಿಗಳು ಬರ್ದಂಗೆ ಅದನ್ನ ಫೆನ್ಸಿಂಗ್ ಮಾಡಿಸಿ. 15-20 ಹಳ್ಳಿಗಳು ಅದು ಬಹಳಷ್ಟು ಕಷ್ಟ. ಮೆಕ್ಕೆಜೋಳ ಬಿತ್ತಕ್ಕೆ ಹೋದಾಗ ನೈಟೆಲ್ಲ ಹೊಡಿತವೆ. ಇದು ಮಾಡಿದ್ದೀರಿ, ಬಡವರ ಕಮಿಟಿ ಮಾಡಿದ್ದೀರಿ, ಜಾಸ್ತಿ ಇದೇ ಕಮಿಟಿ ಇದೆ, ರಚನೆ ಆಗಿದೆ ಅಲ್ವಾ? ಸಕ್ರಮ ಬಂದು ಸುಮಾರು 25-30 ವರ್ಷ ಜಮೀನನ್ನು ಹೊಡ್ಕೊಂಡು ಬಂದಂತ ನಮ್ಮ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಆಗ್ಬೇಕಲ್ಲ. ಏನ್ ಮಾಡ್ತೀರಿ ನೀವು? ಬರೀ ಒಂದು ಉದ್ಘಾಟನೆ ಶಂಕುಸ್ಥಾಪನೆಗಳು ಮಾಡಲಿಕ್ಕೆ ಆಗ್ಲಿಲ್ಲ ಕೆಲಸ. ಶಂಕುಸ್ಥಾಪನೆ ಆದಟ್ಟಿಗೆ ಗುಣಮಟ್ಟದ ಕೆಲಸ ಆಗಬೇಕಾಗಿದೆ. ಒಂದು ಹಕ್ಕುಪತ್ರ ಕೊಡ್ರಿ ನಮ್ಮ ರೈತರಿಗೆ. ಎಷ್ಟು ಸರಿ ಮೀಟಿಂಗ್ ಮಾಡಿದ್ರಿ ನೀವು? ಈ ಸುದ್ದಿಗೋಷ್ಠಿಯಲ್ಲಿ ಮಂಡಲದ ತಾಲೂಕು ಅಧ್ಯಕ್ಷ ಮರಳರಾಧ್ಯ, ಮಾಜಿ ಮಂಡಲದ ಅಧ್ಯಕ್ಷ ಪಲ್ಲಗಟ್ಟಿ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಧರ್ಮ ನಾಯಕ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ ನಾಗರಾಜ್, ಮುಖಂಡರಾದ ಬಿಸ್ತುವಳ್ಳಿ ಬಾಬು, ಶಿವಕುಮಾರ ಸ್ವಾಮಿ, ಪೂಜಾರ್ ಸಿದ್ದಪ್ಪ, ಕೆಂಚನಗೌಡರು, ವಿಶ್ವನಾಥಯ್ಯ, ಪ್ರಶಾಂತ್ ಪಾಟೇಲ್, ಮಂಜುನಾಥಯ್ಯ, ಲ್ಯಾಬ್ ಶಿವು, ಜೆವಿ ನಾಗರಾಜ್ ಸೇರಿದಂತೆ ಮತ್ತಿತರರಿದ್ದರು.